ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಹೇಳದೆ ಆಗುವುದು ಪ್ರೀತಿ ಅಲ್ಲವೇ? ಗೆಳೆಯನ ಒಂದೇ ಕೊರೆತ, ಮದುವೆಗೆ ಬೇಗ ಬರಲೇಬೇಕು ನೀನು ಅಂತ. ಎಷ್ಟು ಹೇಳಿದರೂ ಕೇಳದೆ ಇದ್ದಾಗ ಅವನ ಮದುವೆಗೆ 1 ವಾರ ಮೊದಲೇ ಅಂದುಕೊಂಡು ಕಡೆಗೆ 3 ದಿನವಷ್ಟೇ ರಜೆ ಸಿಕ್ಕು ಹೊರಟಿದ್ದ ಶಶಾಂಕ್. ರಾತ್ರಿ ಬಸ್ಸೇರಿ ಕೂತವನು ಕಿಟಕಿಯಿಂದ ಹೊರಗೆ ನೋಡುತ್ತಾ ಕೂತಿದ್ದ. ಹಗುರವಾದ ಮಳೆ ಉದುರುತ್ತಿತ್ತು. ನೋಡಿದವನು ಮೋಡಿಗೊಳಗಾದವನಂತೆ ಅದನ್ನೇ ನೋಡುತ್ತಾ ಕೂತಿದ್ದ. ಎಷ್ಟು ಹೊತ್ತು ನೋಡಿದ್ದನೋ ಅವನು. ಆಗಲೇ ಪ್ಯಾಸೆಂಜರ್ನ ಹತ್ತಿಸಿಕೊಳ್ಳಲು ಬಸ್ ನಿಂತಿದ್ದು. ಆಗಲೇ ಅವನ ಗಮನ ರಸ್ತೆಯಲ್ಲಿ ನಿಂತಿದ್ದ ಕಾರಿನ ಕಡೆಗೆ ಹೋಗಿತ್ತು. ಅದರ ಮುಂದೆ ನಿಂತ ಅವಳನ್ನು ನೋಡಿದವನು ಮತ್ತೊಂದು ಬಾರಿ ಮೈಮರೆತಿದ್ದ. ಮಳೆಯಲ್ಲಿ ತನ್ನ ದುಪ್ಪಟ್ಟ ಹರಡಿ ನಿಧಾನವಾಗಿ ತಿರುಗುತ್ತಾ ಆ ಮೆದುಮಳೆಯನ್ನು ಆಸ್ವಾದಿಸಿ ಆ ಮಳೆಗೆ ನ್ಯಾಯ ಒದಗಿಸುತ್ತಿದ್ದಳು. ಅವಳ ಮುಖ ಸರಿಯಾಗಿ ಕಾಣಲಿಲ್ಲ ಅವನಿಗೆ. ಮಳೆಯ ಹನಿಗಳು ಬಸ್ಸಿನ ಗಾಜಿನ ಮೇಲೆ ವಯ್ಯಾರಿಯ ನರ್ತನ ಮಾಡಿ ಹರಿದು ಹೋಗುತ್ತಿತ್ತು. ಅದರ ಹಿನ್ನೆಲೆಯಲ್ಲಿ ಆ ವಯ್ಯಾರಿ ಮಸುಕಾಗಿದ್ದಳು. ನೋಡಲು ಪ್ರಯತ್ನ ಪಟ್ಟು ಸೋತಿದ್ದ. ಗಾಜು ತೆಗೆಯುವ ಪ್ರಯತ್ನ ನಡೆಸಿದ್ದ. ಅಷ್ಟರಲ್ಲಿ ಕಂಡಕ್ಟರ್ ರೈಟ್ ಹೇಳಿದ್ದ. ಬಸ್ ಮುಂದೆ ಚಲಿಸಿತ್ತು. ಛೆ ಎಂದು ಗಾಜು ತೆಗೆಯಲು ಬಾರದ್ದಕ್ಕೆ ಮನದಲ್ಲಿಯೇ ಡಿಪೋ ಮೇಂಟೆನೆನ್ಸ್ ಬಗ್ಗೆ ಬೈದುಕೊಂಡಿದ್ದ ಅವನು. ಬಹಳ ಸಮಯ ಕಳೆದು ಮತ್ತೆ ನಿದ್ರೆಗೆ ಜಾರಿದ್ದ ಶಶಾಂಕ್. ಬೆಳಗ್ಗೆ ಬಸ್ ಇಳಿದ ನಂತರ ತನ್ನ ಗೆಳೆಯನಿಗೆ ಬಂದಿದ್ದೀನಿ, ಇಂತಹ ಜಾಗದಲ್ಲಿ ಇದ್ದೀನಿ ಅಂತ ತಿಳಿಸಿದ. ಸರಿ ಶಶಾಂಕ್, ಅಲ್ಲೇ ಇರೋ, ನಿನ್ನ ಪಿಕಪ್ ಮಾಡಲು ಕಳಿಸುತ್ತೀನಿ ಎಂದ ಅಮಯ್. ಸರಿ ಕಳಿಸು ಎಂದಿದ್ದ ಶಶಾಂಕ್. ಮಳೆ ಬಿದ್ದಿದ್ದ ಕಾರಣ ಬೆಳಗಿನ 6 ಗಂಟೆ ಆಗಿದ್ದರೂ ಇನ್ನೂ ಮೊಬ್ಬಿತ್ತು. ಜೊತೆಯಲ್ಲಿ ಎಲ್ಲೆಡೆಯೂ ಬಿಳಿಯ ಧೂಮ ತುಂಬಿದಂತಹ ಅನುಭವ ಆಗಿತ್ತು. ಸುತ್ತಲೂ ನೋಡುತ್ತಾ ಇದ್ದ ಆಸಕ್ತಿಯಿಂದ, ಜೊತೆಗೆ ಅಚ್ಚರಿಯಿಂದ. ಅವನೂರಿನಲ್ಲಿ ಎಂದೂ ಕಾಣದ ಈ ದೃಶ್ಯಗಳು ಅವನನ್ನು ಬಹಳ ಕಾಡಿದ್ದವು. ಅದೇ ಸಮಯದಲ್ಲಿ ಅವನ ಏಕಾಗ್ರತೆ ಭಂಗ ಬರುವಂತೆ ಕ್ರಿಚ್ ಎಂಬ ಶಬ್ದ ಅತಿ ಸಮೀಪದಲ್ಲಿ ಕೇಳಿ ಬೆಚ್ಚಿ ಬದಿಗೆ ಸರಿದಿದ್ದ. ಮಳೆಯ ಕಾರಣ ಒದ್ದೆಯಾದ ನೆಲ ಅವನನ್ನು ಜಾರಿ ಬೀಳುವಂತೆ ಮಾಡಿತ್ತು. ಅಮ್ಮ ಎಂದ ಅವನು. ಹಿಂದೆಯೇ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಎಂಬ ಧ್ವನಿ ಕೇಳಿ ಆತ ತಿರುಗಿ ನೋಡಿದ ಶಶಾಂಕ್. ರೀ, ಮಳೆಗಾಲದ ದಿನಗಳು ತಾನೇ, ನಿಧಾನವಾಗಿ ಕಾರು ಓಡಿಸದೆ ಏನ್ರಿ ಇದು ನಿಮ್ಮ ಕತೆ? ನನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಎಂದ ಅವನು ನಸುಕೋಪದಿಂದ. ಅದಕ್ಕಾಗಿ ತಾನೇ ನಾನು ಕೂಡ ಸಾರಿ ಕೇಳಿದ್ದು. ಅಷ್ಟಕ್ಕೂ ನಾನೇನೂ ನಿಮಗೆ ಡ್ಯಾಶ್ ಹೊಡೆಯಲಿಲ್ಲ. ಆದರೆ ನಾನು ಬ್ರೇಕ್ ಹಾಕಿದ ಶಬ್ದಕ್ಕೆ ಇಷ್ಟು ಹೆದರುವ ನೀವು ಅದೆಂತಹ ಗಂಡಸು ಎಂದಳು. ರೀ, ಮರ್ಯಾದೆಯಿಂದ ಮಾತಾಡಿ ನೀವು. ಏನ್ರಿ ಗಂಡಸು ಅಂತೆಲ್ಲ ಮಾತನಾಡುತ್ತೀರಾ ನೀವು? ಹೆಂಗಸಿನಂತೆ ನನಗೆ ಯಾವ ಆ್ಯಂಗಲ್ನಿಂದಲೂ ಕಾಣುತ್ತಿಲ್ಲ. ಗಂಡು ಬೀರಿ ಬಜಾರಿ ತರಹ ಆಡುತ್ತಿದ್ದೀರಿ ನೋಡಿ ಎಂದ ಶಶಾಂಕ್ ತಾನೂ ಸಹ ಸೋಲದಂತೆ. ರೀ, ಮರ್ಯಾದೆಯಿಂದ ಮಾತನಾಡಿ ನೀವು. ಗಂಡು ಬೀರಿ ಬಜಾರಿ ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತನಾಡಿದ್ರೆ ಅಷ್ಟೇ, ಸುಮ್ಮನೆ ಬಿಡೋಳಲ್ಲ ನಾನು. ಜೋಕೆ ನನ್ನ ಹತ್ತಿರ ಎಂದು ಅವನ ಮೇಲೇರಿ ಬಂದಳು. ಹಿಂದೆ ಸರಿದಿದ್ದ ಶಶಾಂಕ್, ರೀ, ನಿಮಗಂತೂ ಬುದ್ಧಿ ಇಲ್ಲ. ಹೋಗಿ ನಿಮ್ಮ ಕೈಯಲ್ಲಿ ಬೆಳಗ್ಗೆಯೇ ಸಿಕ್ಕಿಕೊಂಡೆ ನಾನು. ಈ ನನ್ನ ಮಗ ಅಮ್ಮಯ್ಯ ಸಿಗಲಿ, ಅವನನ್ನು ಮೊದಲು ವಿಚಾರಿಸಿಕೊಳ್ಳುತ್ತೀನಿ ಎಂದ ಶಶಾಂಕ್ ಅವಳಿಗೆ. ಅವಳು ಅವನ ಲಗೇಜ್ ತೆಗೆದು ಕಾರಿನ ಡಿಕ್ಕಿಯಲ್ಲಿ ಇಟ್ಟು ಲಾಕ್ ಮಾಡಿದಾಗ, ನೋಡಿ, ಮರ್ಯಾದೆಯಿಂದ ನನ್ನ ಲಗೇಜ್ ನನಗೆ ಕೊಟ್ಟು ಬಿಡಿ, ಇಲ್ಲ ಅಂದರೆ ನೋಡಿ ಸರಿ ಹೋಗಲ್ಲ ಗಂಡು ಬೀರಿ ಎಂದ. ಅವನು ಬಂದ ಕೋಪದ ತೀವ್ರತೆಯನ್ನು ಆದಷ್ಟು ಹಿಡಿದಿಟ್ಟುಕೊಂಡು ಹೇಳಿದ ಅವಳಿಗೆ. ನೋಡಯ್ಯ ಮಹಾರಾಯ, ನನಗೆ ನಿನಗೆ ತೊಂದರೆ ಮಾಡುವ ಯಾವ ಇಂಟೆನ್ಷನ್ ಇಲ್ಲ, ತಿಳಿತಾ? ನನಗೆ ಆ ಅಮ್ಮಯ್ಯ ನಿನ್ನ ಕರೆದುಕೊಂಡು ಬರಲು ಕಳಿಸಿದ, ಅದಕ್ಕಾಗಿ ಬಂದಿದ್ದೀನಿ ಅಷ್ಟೇ. ಜಾಸ್ತಿ ಮಾತನಾಡಿದರೆ ಇಲ್ಲೇ ಬಿಟ್ಟು ಹೋಗುತ್ತೀನಿ. ಇಲ್ಲಿಂದ 15 ಕಿಲೋಮೀಟರ್ ನಡೆದು ಬಾಪ್ಪ ನೀನು ಎಂದು ಹೇಳಿ ಕಾರಿನಲ್ಲಿ ಹೋಗಿ ಕೂತಳು ಅವಳು. ಹೇ ಗಂಡು ಬೀರಿ, ಮೊದಲೇ ಈ ಮಾತು ಹೇಳೋಕೆ ಏನಾಗಿತ್ತೆ ನಿನಗೆ ಎಂದು ಹೇಳಿ ಬಂದು ಕಾರಿನಲ್ಲಿ ಕೂತ ಅವನು. ಹೇಳೋಕೆ ಬಿಟ್ರೆ ತಾನೇ ನೀನು ನನಗೆ ಹೇಳೋದು ನೋಡು ನನ್ನ ಮೇಲೆ ಎಂದಳು ಅವನಿಗೆ. ಕಾರು ಹೊರಡಿಸಿದಳು ಮುಂದೆ. ಮಳೆ ಬಂದು ರಸ್ತೆ ಎಲ್ಲಿ ಅಂತ ಹುಡುಕುವಂತೆ ಇತ್ತು ಆ ರಸ್ತೆ. ಅದೆಷ್ಟು ಹಳ್ಳ ದಿಣ್ಣೆಗಳನ್ನು ಆಯಿಸಿದಳು ಅವಳು. ಅವಳ ಡ್ರೈವಿಂಗ್ ಬಹಳ ಮೆಚ್ಚಿಕೊಂಡಿದ್ದ ಶಶಾಂಕ್. ಆದರೂ ಬಾಯಿ ಬಿಟ್ಟು ಹೇಳಲಿಲ್ಲ ಅವನು. ಗಂಡ್ಬೀರಿ ಮೊದಲೇ ಹೊಗಳಿದೆ ಅಂತ ಹೇಗೇಗೋ ಕಾರು ಓಡಿಸಿದರೆ ಏನು ಮಾಡಲಿ ಆಮೇಲೆ? ಬೇಡಪ್ಪ ಎಂದು ಸುತ್ತಲೂ ನೋಡುತ್ತಾ ಮೌನವಾಗಿ ಕೂತ ಅವನು. ಹೇಯ್,
ಎಂದು ಅವನ ಭುಜ ಹಿಡಿದು ಅಲ್ಲಾಡಿಸಿದ್ದಳು ಅವಳು. ಗಂಡ್ಬೀರನ್ನ ತಂದು ಮೈ ಬೇರೆ ಮುಟ್ಟುತ್ತೀಯಾ? ಹಾಗೆ ಮಾತನಾಡಿದರೆ ಏನೇ ಆಗುತ್ತಿತ್ತು ನಿನಗೆ ಎಂದ ಅವನು ಕೋಪದಿಂದ. ಹಾ, ಸುರಸುಂದರ ನೀನು, ನಾನ್ ಮೈ ಮೇಲೆ ಬಿದ್ದು ಬರೋಕೆ ಅಂಥ ಸೀನೇನೂ ಇಲ್ಲ. ಎಷ್ಟು ಸಲ ಕೂಗಿದ್ರೂ ಮಾತನಾಡದೆ ಮಂಕುದಿನ್ನೆಯಂತೆ ಕೂತಿದ್ದೀಯಾ ನೀನು. ಅದಕ್ಕಾಗಿ ಈ ಮಂಕುತಿಮ್ಮನ ಮುಟ್ಟಿ ಎಚ್ಚರಿಸಬೇಕಾಯ್ತು ನನಗೆ. ಚಿಚಿ ಅಂತ ಅವನನ್ನು ಮುಟ್ಟಿದ್ದ ಕೈ ತನ್ನ ಬಟ್ಟೆಗೆ ಒರೆಸಿಕೊಂಡಿದ್ದಳು. ನಿನ್ನ ಛೆ ಎಂದಿದ್ದ ಮುಷ್ಟಿ ಬಿಗಿದು ಶಶಾಂಕ್. ತಗೋ ಈ ಬಟ್ಟೆ, ನಿನ್ನ ಕಡೆ ಇರೋ ಮಿರರ್ ಒರೆಸು. ಅದಕ್ಕಾಗಿ ಕೂಗಿದ್ರೆ ಮಾತನಾಡಿಲ್ಲ ನೀನು ಅಂದರೆ ಅದೆಷ್ಟೋ ನೀನು ಮಾತನಾಡಿದ್ದು ನನಗೆ. ಹಾ, ನನ್ನ ಮುಖ ಏನು ಕೆಕ್ಕರಿಸಿಕೊಂಡು ನೋಡುತ್ತಿದ್ದೀಯಾ? ಅಲ್ಲಿ ನೋಡಿ ಕನ್ನಡಿ ಒರೆಸು ಎಂದಳು. ಬಟ್ಟೆಯಿಂದ ಕನ್ನಡಿಯನ್ನು ಒರೆಸಿದ. ಸ್ವಲ್ಪ ನನಗೆ ಮಿರರ್ ಅಡ್ಜಸ್ಟ್ ಮಾಡು ನೀನು ಎಂದಳು. ಓಕೆ ಎಂದರು ಮತ್ತೆ. ಸ್ವಲ್ಪ ತಿರುಗಿಸು, ಇನ್ನೂ ಅತಿ ಸ್ವಲ್ಪ. ಓಕೆ. ಮತ್ತೇನೂ ಮಾತನಾಡದೆ ಕೂತಿದ್ದರು ಇಬ್ಬರು. ಅಮೈನ ಮನೆಯ ಹತ್ತಿರ ಕಾರು ನಿಲ್ಲಿಸಿದ್ದಳು ಅವಳು. ಓಡಿ ಬಂದ ಆಳಿಗೆ, ಅಚ್ಚ ಇವರ ಲಗೇಜ್ ಹಿಂದಿನ ಗೆಸ್ಟ್ ರೂಮ್ನಲ್ಲಿಡು, ಹಾಗೆ ಈ ಮನುಷ್ಯನನ್ನು ಕರೆದುಕೊಂಡು ಹೋಗಿ ಅಮೈ ಹತ್ತಿರ ಬಿಡು ಎಂದಳು. ಅವ್ವ ಎಂದು ಶಶಾಂಕ್ನ ಲಗೇಜ್ ತೆಗೆದುಕೊಂಡು ಬನ್ನಿ ಎಂದು ಶಶಾಂಕ್ನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋದ ಅವನು. ಅವಳು ಅವನ ಮುಂದೆಯೇ ವೇಗವಾಗಿ ಹಾದು ಹೋದಳು. ಅಚ್ಚ ಈ ಹುಡುಗಿ ಯಾರು ಎಂದು ಕೇಳಿದ. ಶಶಾಂಕಪ್ಪ ನಮ್ಮ ಅಮ್ಮಯ್ಯಪ್ಪನವರ ಒಬ್ಬಳೇ ಅತ್ತೆ ಮಗಳು. ಅವರು ಆರಿದ್ರ ಅಂತ, ಬಹಳ ಒಳ್ಳೆಯ ಹುಡುಗಿ ಅವರು. ಕೋಪ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಅಮ್ಮಯ್ಯಪ್ಪ ಅಷ್ಟೇ ಅಲ್ಲ, ನಮ್ಮ ದಣಿ ಅಮ್ಮವ ಈ ಎಸ್ಟೇಟ್ನ ಎಲ್ಲರ ಪ್ರಾಣ ಎಂದು ಹೇಳಿದ. ಅದನ್ನು ಕೇಳಿ ಬಹಳ ಆಶ್ಚರ್ಯಪಟ್ಟಿದ್ದ ಶಶಾಂಕ್. ಹಬ್ಬ, ಕೋಪವೇ ಗೊತ್ತಿಲ್ಲ ಅಂತೆ ಅವಳಿಗೆ. ಇವರಿಗೆ ಅವಳ ಪರಿಚಯ ಆಗಿಲ್ಲ ಅಷ್ಟೇ. ಇಷ್ಟು ಹೊತ್ತು ನನ್ನ ಹತ್ತಿರ ಅವಳ ಕೋಪ, ಹೊರಟು ಮಾತು, ಗಂಡು ಬೀರಿಯ ನಡತೆ, ಹೂಫ್ ಎಂದುಕೊಂಡಿದ್ದ ಅವನು. ಅಮ್ಮಯ್ಯಪ್ಪ ಈ ರೂಮಿನಾಗೆ ಇದ್ದಾರೆ, ಹೋಗಿ ಎಂದ. ತಾನು ಅವನ ಲಗೇಜ್ ಹಿಡಿದು ಹೋದ ಅಚ್ಚ. ಆಗ ಪಕ್ಕದ ರೂಮಿನಲ್ಲಿ ಕೇಳಿದ ಮಾತುಗಳಿಗೆ ಕಿವಿಯಾದ ಅವನು. ಆದ್ರ ರಾತ್ರಿ ಮಳೆಯಲ್ಲಿ ನೆಂದು ಬಂದಿದ್ದೀಯ ತಾನೇ ನೀನು ಎಂದ ಅಮೈ. ನನಗೆ ಮಳೆಯಲ್ಲಿ ನೆನೆಯೋದು ಇಷ್ಟ ಅಂತ ಗೊತ್ತು ತಾನೇ ನಿನಗೆ ಎಂದಳು ಆರಿದ್ರ. ಕಣೆ ಗೊತ್ತು, ಆದರೂ ನಿನಗೆ ಬೇಗ ಜ್ವರ ಬರುತ್ತೆ ಅಂತ ಗೊತ್ತು ತಾನೇ. ಸರಿಯಾಗಿ ಕೂರು, ನನಗೆ ನಿನ್ನ ತಲೆ ಒರೆಸಲು ಸರಿ ಹೋಗುತ್ತದೆ ಎಂದ. ಎಂದಳು. ಮತ್ತೆ ಎಲ್ಲೇ ನನ್ನ ಗೆಳೆಯ? ನಿನ್ನ ಆರ್ಭಟಕ್ಕೆ ಹೆದರಿ ಅಲ್ಲಿಂದ ಹಾಗೆ ಹೊರಟು ಹೋದ್ನಾ ಹೇಗೆ? ಇಲ್ಲ ಕರೆದುಕೊಂಡು ಬಂದ್ಯಾ ಎಂದು ಕೇಳಿದ ಅಮೈ. ಹಾ, ನನ್ನ ಆರ್ಭಟಕ್ಕೆ ಹೆದರಿ ಹೋಗುತ್ತಾನೆ ಅವನು. ಆಹಾ, ಬಂದು ಬಿಟ್ಟ ನೋಡು ಅವನು. ಆತ ನಿನ್ನ ಗೆಳೆಯ ಆಗಿದ್ದಕ್ಕೆ ಬಚಾವಷ್ಟೇ, ಬೇರೆ ಯಾರಾದರೂ ಆಗಿದ್ದರೆ ಅಷ್ಟೇ ಆಗುತ್ತಿತ್ತು ಅವನ ಕತೆ ಎಂದಳು. ಸದ್ಯಕ್ಕೆ ಅವನ ಮೇಲೆ ಅಷ್ಟು ಕರುಣೆ ತೋರಿ ಕರೆದುಕೊಂಡು ಬಂದಿದ್ದೀಯಲ್ಲ, ಥ್ಯಾಂಕ್ಸ್ ಕಣೆ. ಎಲ್ಲಿ ಮತ್ತೆ ನನ್ನ ಗೆಳೆಯ ಎಂದ ಅಮೈ. ಅಚ್ಚನಿಗೆ ನಿನ್ನ ಹತ್ತಿರ ಕರೆದುಕೊಂಡು ಹೋಗು ಅಂತ ಹೇಳಿ ಬಂದೆ ಎಂದಳು. ಸರಿ ಆದ್ರ ತಲೆ ಸರಿಯಾಗಿ ಒಣಗಿಸಿಕೊ, ನಾನು ನನ್ನ ಗೆಳೆಯನನ್ನ ಮಾತಾಡಿಸಿ ಬರುತ್ತೀನಿ ಎಂದ ಅಮೈ. ಸರಿ ಹೋಗು, ನಿನ್ನ ಆ ಸ್ಪೆಷಲ್ ಫ್ರೆಂಡ್ ಹತ್ತಿರ. ಅವನು ಬಂದಿದ್ದಾನೆ ಅಂತ ನನ್ನ ನೆಗ್ಲೆಕ್ಟ್ ಮಾಡಿದ್ಯೋ? ನಿನ್ನ ಒಂದು ಕೈ ನೋಡ್ಕೋತೀನಿ ನೋಡು ಎಂದಳು ಆರಿದ್ರ. ಆಯಿತು ಕಣೆ ಆದ್ರ, ನೀನು ನನ್ನ ಮುದ್ದು ಜಾಣೆ. ಭದ್ರಕಾಳಿಯ ಅವತಾರ ಎತ್ತಬೇಡ ಸದ್ಯಕ್ಕೆ ಎಂದ ಅಮೈ. ಎಲ್ಲವನ್ನೂ ಕೇಳಿದ ಶಶಾಂಕ್ ಅಲ್ಲಿ ನಿಲ್ಲದೆ ಅಚ್ಚನನ್ನು ಹುಡುಕಿಕೊಂಡು ಹೊರಟ ಅವನು. ಅವನ ಅದೃಷ್ಟಕ್ಕೆ ಅಚ್ಚ ಎದುರಿಗೆ ಸಿಕ್ಕಿದ ಅವನಿಗೆ. ಅವನ ಹತ್ತಿರ ತನ್ನ ರೂಮ್ ಕೇಳಿ ಅಲ್ಲಿಗೆ ಹೋಗಿ ಬಾತ್ರೂಮ್ ಹೊಕ್ಕಿದ್ದ ಅವನು. ಅವನು ಸ್ನಾನ ಮಾಡಿ ಬಂದಾಗ ಅಮೈ ಬಂದ ಒಳಗೆ. ಜೊತೆಯಲ್ಲಿ ತಿಂಡಿ ಕಾಫಿ ಹಿಡಿದು ಆರಿದ್ರ ಬಂದಳು ಒಳಗೆ. ಅವಳ ವೇಷ ಬದಲಾಗಿತ್ತು. ಆದ್ರ ತಿಂಡಿ ಕೊಡು ಶಶಾಂಕ್ಗೆ ಎಂದ. ತಗೋ ತಿಂಡಿ ಎಂದು ಕೊಟ್ಟಳು ಅವನಿಗೆ. ತೆಗೆದುಕೊಂಡ ಶಶಾಂಕ್ ತಿನ್ನುತ್ತಲೇ ಅಮೈ ಜೊತೆಯಲ್ಲಿ ಮಾತಿಗೆ ತೊಡಗಿದ್ದ. ಆಗಾಗ ಅವನ ನೋಟ ಆರಿತ್ರಾಳ ಕಡೆಗೆ ಹೋಗುತ್ತಿತ್ತು. ಅವಳು ಅಲ್ಲೇ ಕೂತು ಅವರಿಬ್ಬರ ಮಾತನ್ನು ಮೌನವಾಗಿ ಆಲಿಸುತ್ತಾ ಇದ್ದಳು. ಮಧ್ಯದಲ್ಲಿ ಶಶಾಂಕ್ ತಟ್ಟೆಯಲ್ಲಿ ಖಾಲಿಯಾಗಿದ್ದ ಪದಾರ್ಥವನ್ನು ಅವನು ಕೇಳುವ ಮೊದಲೇ ಬಡಿಸಿದ್ದಳು ಅವಳು. ಆಗೆಲ್ಲ ಅವಳನ್ನು ಗಮನಿಸಿದ್ದ ಶಶಾಂಕ್, ಪರವಾಗಿಲ್ಲ, 0 ಸೂಕ್ಷ್ಮಗಳು ಬೇರೆ ಗೊತ್ತಿದೆ ಇವಳಿಗೆ ಎಂದುಕೊಂಡಿದ್ದ ಶಶಾಂಕ್. ನಿನಗೆ ಗೊತ್ತಾ ಶಶಾಂಕ್, ನನ್ನ ಆದ್ರ ಮಾಡಿರೋದು ಈ ತಿಂಡಿ ಕಾಫಿ ಎಲ್ಲ ಅವಳ ಕೈಯಲ್ಲಿ ಜಾದೂ ಇದೆ ಎಂದು ಅವಳ ಕೈ ಮೇಲೆ ಮುತ್ತಿಟ್ಟಿದ್ದ ಅಮೈ. ಸುಮ್ನಿರೋ ನೀನು, ಅವನೇನು ಅಂದುಕೊಳ್ಳಲ್ಲ ನಮ್ಮ ಬಗ್ಗೆ ಎಂದಳು ಆರಿದ್ರ. ಶಶಾಂಕ್ ನಮ್ಮ ಬಗ್ಗೆ ಏನೂ ಅಂದುಕೊಳ್ಳಲ್ಲ ಅಲ್ವೇನೋ ಎಂದ ಅಮೈ.
ಹ್ಞೂ ಮಾರಾಯ, ನಾನೇನು ಅಂದುಕೊಳ್ಳಲ್ಲ ಎಂದಿದ್ದ ಆರಿದ್ರ ಮತ್ತು ಅಮಯ್ ಮುಖಗಳನ್ನು ನೋಡುತ್ತಾ ಹೇಳಿದ. ಸರಿ ಬಾ, ಇಂದಿನಿಂದಲೇ ಶಾಸ್ತ್ರಗಳು ಶುರು ಕಣೋ. ನನ್ನ ಗೆಳೆಯ ನೀನು ಬಂದು ಬಹಳ ಒಳ್ಳೆಯ ಕೆಲಸ ಮಾಡಿದೆ ನೋಡು ಎಂದ ಅಮಯ್ ಶಶಾಂಕ್ನನ್ನು ಆಲಂಗಿಸಿದ್ದ. ಆಗಲೂ ಶಶಾಂಕ್ ತನ್ನ ಕಣ್ಣ ಮುಂದೆ ನಿಂತಿದ್ದ ಆರಿದ್ರಾಳನ್ನು ಗಮನಿಸಿದ್ದ. ಬಾ ಶಶಾಂಕ್ ಎಂದು ಅವನನ್ನು ಕರೆದುಕೊಂಡು ಹೊರಟವನು. ಆದ್ರ ನೀನು ಬಾರೆ ನಮ್ಮ ಜೊತೆಯಲ್ಲಿ ಎಂದ. ಹ್ಞೂ, ನೀನು ಹೋಗಿರು ಅಮಯ್, ನನಗೆ ಸ್ವಲ್ಪ ಕೆಲಸ ಇದೆ, ಮುಗಿಸಿ ಬರುತ್ತೀನಿ ಎಂದಳು. ಸರಿ ಆದ್ರ ನಾವು ಹೋಗಿರುತ್ತೀವಿ ನಮ್ಮ ಮಾಮೂಲಿ ಜಾಗಕ್ಕೆ, ಬೇಗ ಬಂದು ಬಿಡು ನೀನು ಎಂದ ಅಮಯ್. ಹ್ಞೂ ಸರಿ ಎಂದ ಆರಿದ್ರ ಅಲ್ಲಿಂದ ಹೋದಳು ಒಳಗೆ. ಅವರ ಎಸ್ಟೇಟ್ ಸುತ್ತಿಸಿಕೊಂಡು ಬಂದ ಅಮಯ್ ತನ್ನ ಫೇವ್ರೇಟ್ ಜಾಗಕ್ಕೆ ಕರೆದುಕೊಂಡು ಬಂದ ಶಶಾಂಕ್ನ. ಅವರು ಅಲ್ಲಿಗೆ ಬಂದ 15 ನಿಮಿಷದಲ್ಲಿ ಆರಿದ್ರ ಬಂದಳು ಅಲ್ಲಿಗೆ. ಅಮಯ್ ತಗೋ ಎಂದು ಫ್ಲಾಸ್ಕ್ ಕೊಟ್ಟಳು ಅವನ ಕೈಗೆ. ತೆಗೆದುಕೊಂಡ ಅಮಯ್, ಬಾ ಶಶಾಂಕ್ ಕೂರಲ್ಲಿ ಎಂದು ಅವನನ್ನು ಕೂರಿಸಿ ಕಾಫಿ ಕೊಟ್ಟ. ತಾನೊಂದು ತೆಗೆದುಕೊಂಡು ತನ್ನ ಎಸ್ಟೇಟ್ನ ಸುಂದರ ದೃಶ್ಯವನ್ನು ಅವನಿಗೆ ತೋರಿಸಿದ್ದ. ನಿನಗೆ ಗೊತ್ತಾ ಶಶಾಂಕ್, ಈ ಜಾಗದ ಐಡಿಯಾ ನಮ್ಮ ಆದ್ರಂದು. ಇಲ್ಲಿಂದ ಪೂರಾ ಎಸ್ಟೇಟ್ನ ವ್ಯೂ ನೋಡಬಹುದು, ಜೊತೆಯಲ್ಲಿ ಫೋಟೋಗಳನ್ನು ತೆಗೆಯಲು ಒಳ್ಳೆಯ ಸ್ಪಾಟ್ ಅಂತ ಅವಳು ಹೇಳಿದ ನಂತರ ಇದನ್ನು ಮಾಡಿದ್ದು. ನಮ್ಮ ಎಸ್ಟೇಟ್ನ ಬಹಳಷ್ಟು ಡೆವಲಪಿಂಗ್ ಐಡಿಯಾಗಳು ಕೂಡ ಇವಳದ್ದೇ ಎಂದ. ಆ ಕೆಲಸಗಳನ್ನು ಅವನಿಗೆ ಹೊನ್ನೊಂದೇ ಹೇಳಿದ್ದ ಅಮಯ್. ಆರಿದ್ರ, ಅಮಯ್ ಸಾಕು ಮಾಡು ನೀನು. ಈ ನಿನ್ನ ಗೆಳೆಯ ಮಂಕುತಿಮ್ಮ ಒಂದೇ ದಿನದಲ್ಲಿ ಓಡಿ ಹೋಗುತ್ತಾನೆ ಅಷ್ಟೇ ಎಂದಳು ಶಶಾಂಕ್ ನಡೆಗೆ ಕೋಪದಿಂದ ನೋಡುತ್ತಾ ಹೇಳಿದಳು ಅವಳು. ಅವಳ ಕೋಪದ ನೋಟಕ್ಕೆ ಅವನ ತಣ್ಣನೆಯ ನೋಟ ಎದುರಾಗಿತ್ತು. ನಡೆದ ದೃಷ್ಟಿಯುದ್ಧದಲ್ಲಿ ಆರಿದ್ರಾಗೆ ಸೋಲಾಗಿತ್ತು. ತನ್ನ ಮುಖ ತಿರುಗಿಸಿಕೊಂಡಳು ಅವಳು. ಕೆಲ ಕ್ಷಣಗಳ ನಂತರ ಅಮಯ್, ನೀನು ಬಾ, ನಾನು ಹೋಗಿರುತ್ತೀನಿ ಅಂತ ಹೇಳಿ ಫ್ಲಾಸ್ಕ್ ಹಿಡಿದು ಹೊರಟಳು. ಶಶಾಂಕ್ ಕಡೆಗೆ ಒಮ್ಮೆ ಸಹ ನೋಡದೆ ಹೋದಳು ಅವಳು. ಸಂಜೆಯಿಂದಲೇ ಅಮಯ್ನನ್ನು ಮದುಮಗನನ್ನು ಮಾಡಿದ್ದರು. ಶಶಾಂಕ್ ಬಹಳಷ್ಟು ಫೋಟೋಗಳನ್ನು ತೆಗೆದಿದ್ದ. ಎಲ್ಲ ಕೆಲಸಗಳು ಆರಿದ್ರಾಳೆ ಮಾಡಿದ್ದಳು. ಅವಳ ಅತ್ತೆ ಮಾವನಿಗೂ ಸಹ ಎಲ್ಲ ಕೆಲಸಕ್ಕೆ ಅವಳೇ ಬೇಕಿತ್ತು. ಅಂದು ಮನೆಯ ಉಪ್ಪರಿಗೆಯಲ್ಲಿದ್ದ ಪಡಸಾಲೆಯಲ್ಲಿ ಮಧ್ಯೆ ಬೆಂಕಿಯ ಕೆಂಡ ಹಾಕಿಕೊಂಡು ಕೂತು ಅಮಯ್ ಮತ್ತು ಶಶಾಂಕ್ ಮಾತನಾಡುತ್ತಾ ಕೂತಿದ್ದರು. ಬೆಚ್ಚಗೆ ಹೊದ್ದು ಬಂದ ಆರಿದ್ರ ಅವರಿಬ್ಬರಿಗೂ ಹಾಲು ಹಿಡಿದು ಬಂದಳು. ಹೊದ್ದು ಕೂತಿತ್ತು. ಬೆಳಗ್ಗೆಯಿಂದ ಓಡಾಡಿ ಅವಳ ಮುಖದಲ್ಲಿ ಆಯಾಸ. ಹಾಲು ತೆಗೆದುಕೊಂಡಿದ್ದ ಅಮಯ್, ಶಶಾಂಕ್ ತಗೋ ಅಂತ ಕೊಟ್ಟು, ಆದ್ರ ಬಾ ಇಲ್ಲಿ ಎಂದ ಅವನು. ಹೇಳು ಅಮಯ್ ಎಂದಳು ಆರಿದ್ರ. ಬಾ ಎಂದು ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಅವಳಿಗೆ ಹೊದಿಕೆ ಹೊದಿಸಿ ತಲೆಯನ್ನು ತಟ್ಟತೊಡಗಿದ್ದ ಅವನು. 2 ನಿಮಿಷ ನಿದ್ದೆಗೆ ಜಾರಿದ್ದಳು ಅವಳು. ಅವಳು ಚೆನ್ನಾಗಿ ನಿದ್ದೆ ಮಾಡಿದ ನಂತರ, ಅಮಯ್, ಆರಿದ್ರ ಅಪ್ಪ ಅಮ್ಮ ಎಲ್ಲಿ ಎಂದು ಕೇಳಿದ ಶಶಾಂಕ್. ಇಲ್ಲ ಕಣೋ, ಅತ್ತೆ ಮಾವ ಮತ್ತು ಇವಳು ಬರುತ್ತಿದ್ದ ಕಾರು ಆಕ್ಸಿಡೆಂಟ್ ಆಗಿ ಉರುಳಿತ್ತು ಮೇಲಿಂದ. ಆದರೆ ಆರಿದ್ರ ಮಾತ್ರ ಆಶ್ಚರ್ಯ ಎಂಬಂತೆ ಬದುಕಿದ್ದಳು. ಅಂದಿನಿಂದ ನಮ್ಮ ಮನೆಯ ಸದಸ್ಯೆ ಅವಳು ಎಂದ. ಅಮಯ್ ಬಾಗಿ ಅವಳ ಹಣೆಗೆ ಮುತ್ತಿಟ್ಟಿದ್ದ. ನಿಟ್ಟುಸಿರು ಬಿಟ್ಟಿದ್ದ ಶಶಾಂಕ್. ಅವರಿಬ್ಬರೂ ಅಲ್ಲಿಯೇ ಹಾಗೆಯೇ ನಿದ್ರೆಗೆ ಜಾರಿದರು. ಸಡಗರ ಶುರುವಾಯಿತು. ಅಮಯ್ ಮದುಮಗನಾದ. ಹುಡುಗಿ ಬಂದಳು ಬೆಳಗ್ಗೆ ಮದುವೆಯ ಮಂಟಪಕ್ಕೆ. ಅಚ್ಚರಿಯಿಂದ ನೋಡಿದ್ದ ಶಶಾಂಕ್. ಏಕೆಂದರೆ ಆರಿದ್ರ ಅಲ್ಲ ವಧು, ಬೇರೆ ಹುಡುಗಿ. ಮದುವೆ ಸಂಗವಾಗಿ ಮುಗಿದಿತ್ತು. ಅಂದು ರಾತ್ರಿಯ ಊಟ ಮುಗಿಸಿದ ಶಶಾಂಕ್ ಊರಿಗೆ ಹೊರಟಿದ್ದ. ಅಮಯ್ನನ್ನ ಅಪ್ಪಿಕೊಂಡಿದ್ದ. ಅವನ ಅಪ್ಪ ಅಮ್ಮನ ಆಶೀರ್ವಾದ ಪಡೆದು ಹೊರಟು ನಿಂತ. ಅಮಯ್ ತಂದೆಯೇ ಹೊರಟರು ಅವನನ್ನು ಬಿಟ್ಟು ಬರಲು. ಎಲ್ಲರಿಗೂ ಹೇಳಿದ್ದ ಮತ್ತೊಂದು ಬಾರಿ. ಆದರೆ ಆರಿದ್ರಾಳ ಕಡೆಗೆ ನೋಡಲೇ ಇಲ್ಲ ಅವನು. ಬಸ್ ಹತ್ತಿದವನ ಮನದ ತುಂಬ ನೆನಪಿನ ಕಣಜವನ್ನು ಹೊತ್ತು ಹೊರಟಿದ್ದ ಅವನು. ಸೀಟಿಗೆ ಹೊರಗೆ ಕಣ್ಣು ಮುಚ್ಚಿಕೊಂಡಿದ್ದ ಶಶಾಂಕ್. ಊರು ತಲುಪಿದ ನಂತರ ಅಮಯ್ಗೆ ಫೋನ್ ಮಾಡಿ ಹೇಳಿದ್ದ ಶಶಾಂಕ್. ಅಮಯ್ ಮದುವೆ ಆಗಿ 3 ತಿಂಗಳಾಗಿತ್ತು. ಅಂದು ಶಶಾಂಕ್ ಅವನಿಗೆ ಕಾಲ್ ಮಾಡಿ ಕ್ಷೇಮ ಸಮಾಚಾರ ಮಾತನಾಡಿದ್ದ ನಂತರ, ಅಮಯ್, ನಾನು ಕಂಪನಿಯಿಂದ ಅಮೆರಿಕಾಗೆ ಹೋಗುತ್ತಿದ್ದೀನಿ. ಬರೋದು 11 ತಿಂಗಳಾಗುತ್ತದೆ. ಇಂದೇ ರಾತ್ರಿ ಹೊರಟಿದ್ದೀನಿ ಎಂದ ಶಶಾಂಕ್. ಶಶಾಂಕ್, ಅಲ್ಲಿಂದ ಬಂದ ಮೇಲೆ ಊರಿಗೆ ಬಂದು ಹೋಗೋ. ಅಪ್ಪ ಅಮ್ಮ ನಿನ್ನ ಬಹಳ ಕೇಳುತ್ತಾರೆ ಕಣೋ ಎಂದ. ಹ್ಞೂ ಅಮಯ್, ಬರುತ್ತೀನಿ, ಪಕ್ಕಾ ಕಣೋ ಎಂದು ಹೇಳಿ ಬಾಯ್ ಕಣೋ ಎಂದು ಫೋನಿಟ್ಟಿದ್ದ ಶಶಾಂಕ್ ಲಗೇಜ್ ಹಿಡಿದು ವಿಮಾನ ನಿಲ್ದಾಣಕ್ಕೆ.
ಅಮೆರಿಕ ತಲುಪಿದ ಅವನು ಮತ್ತೆ ಅಮೈಗೆ ಕಾಲ್ ಮಾಡಲು ಹೋಗಲಿಲ್ಲ. ಆದರೆ ಅವನಿಗೆ ಅಮೈ ಬಹಳಷ್ಟು ಮೇಲ್ಗಳನ್ನು ಕಳಿಸಿದ್ದ. 6 ತಿಂಗಳ ನಂತರ ಅಮೈಗೆ ರಿಪ್ಲೈ ಕೊಟ್ಟಿದ್ದ ಮೇಲ್ನಲ್ಲಿ. ಇನ್ನೊಂದು 15 ದಿನ ಇತ್ತು ಅವನು ಭಾರತಕ್ಕೆ ಮರಳಲು. ಅವನು ಕಂಪನಿಯನ್ನು ಕೇಳಿದ್ದ ಇನ್ನಷ್ಟು ಸಮಯ ಎಕ್ಸ್ಟೆಂಡ್ ಮಾಡಲು. ಅದು ಅಪ್ರೂವಲ್ ಆಯಿತು. ಮತ್ತೊಂದು ವರ್ಷಕ್ಕೆ ಮುಂದೋಯಿತು ಅವನು ಭಾರತಕ್ಕೆ ಬರುವುದು. ಅದನ್ನೇ ಅಮೈಗೆ ಮೇಲ್ ಮಾಡಿ ತಿಳಿಸಿದ್ದ ಅವನು. ಕಳಿಸಿದ ನಂತರ ಕಣ್ಣೀರಾಗಿದ್ದ ಅವನು. ಹೇಗೋ ಕಾಣೆ ಈ ದುಃಖ ಅವನಿಗೆ. ಎದೆ ಹಿಂಡಿದಂತಹ ನೋವು. ತನ್ನ ನೆನಪುಗಳ ಸುಳಿಯಲ್ಲಿ ಕಳೆದು ಹೋಗಿದ್ದ ಅವನು. ಅಂದು ಅವನು ಆಫೀಸ್ನಿಂದ ಮನೆಗೆ ಬಂದ. ಹೇಗೋ ಬೇಸರ ಮನದಲ್ಲಿ. ಹೋಗಿ ಮಂಚದಲ್ಲಿ ಬಿದ್ದಿದ್ದ. ಅವನು ಅತ್ತಿದ್ದ. ಯೋಯ್ ಹೇಳಯ್ಯ ಮೇಲೆ, ಸೋಮಾರಿ ದಂಡಿಗನಂತೆ ಮಂಚದಲ್ಲಿ ಬಿದ್ದುಕೊಂಡಿರೋದು ನೋಡು ಎಂಬ ಧ್ವನಿ ಕೇಳಿತ್ತು ಅವನಿಗೆ. ಅದು ಕೇಳಿದಾಗ ಮತ್ತಷ್ಟು ಅತ್ತಿದ್ದ ಅವನು. ಆಗಲೇ ಅವನ ಬೆನ್ನಿಗೆ ಏಟೊಂದು ಬಿದ್ದಿತ್ತು ಜೋರಾಗಿಯೇ. ಅಮ್ಮ ಎಂದು ಎದ್ದು ಕೂತಿದ್ದ ಶಶಾಂಕ್. ಅಲ್ಲೇ ಅವಳು ಕೈ ಕಟ್ಟಿಕೊಂಡು ನಿಂತು ಅವನನ್ನೇ ನೋಡುತ್ತಿದ್ದಳು. ಲೇ ಕಣ್ಬೀರಿ, ನಿಜವಾಗಿಯೂ ಬಂದಿದ್ದೀಯೇನೆ ಇಲ್ಲಿಗೆ, ಅಥವಾ ನನ್ನ ಭ್ರಮೇನ ಎಂದವನ ಕೆನ್ನೆಗೆ ಮೆತ್ತಗೆ ಚಿವುಟಿದ್ದಳು ಆರಿದ್ರ. ತಕ್ಷಣವೇ ಅವಳನ್ನು ಬಿಗಿದಪ್ಪಿಕೊಂಡಿದ್ದ ಶಶಾಂಕ್. ಉದ್ವೇಗದಲ್ಲಿ ಕಣ್ಣೀರಾಗಿದ್ದ. ಅವಳಿಗೂ ಅವನಂತೆಯೇ ಆಗಿತ್ತು. ನಂತರ ಅವಳ ಮುಖ ನೋಡಿದವನು, ಅದು ನಿಜವಾಗಿಯೂ ಬಂದೇನೆ ನೀನು ಬಜಾರಿ ಎಂದು ಕೇಳಿದ ಶಶಾಂಕ್. ಹ್ಞೂ ಕಣೋ ಮಂಕುತಿಮ್ಮ ಎಂದಳು ನಗುತ್ತಾ. ಮತ್ತೆ ಅವಳನ್ನಪ್ಪಿಕೊಂಡಿದ್ದ ಶಶಾಂಕ್ ಬಿಗಿಯಾಗಿ. ಅವನ ಉದ್ವೇಗ ಇಳಿದಾಗ, ಅದು ಯಾರ ಜೊತೆಯಲ್ಲಿ ಬಂದೆ ನೀನು ಎಂದ ಶಶಾಂಕ್. ನಾವು ಬಂದಿದ್ದೀವಪ್ಪ ಇಲ್ಲಿಗೆ ಎಂದ ಅಮೈ. ಅವನ ಜೊತೆಯಲ್ಲಿಯೇ ಅವನ ಹೆಂಡತಿ ಕೂಡ ಬಂದಳು. ಹೇಗೋ ಹಿಂದ. ಶಶಾಂಕ್, ನೀನು ಫೋನ್ ಮಾಡದ್ದೇ ಇದ್ದೆ. ಇವಳ ಒದ್ದಾಟ ಶುರುವಾಯಿತು ನೋಡು. ನಾನು ಹೇಳಿ ಹೇಳಿ ಸಾಕಾದೆ. ಅವಳಿಗೆ ಸಮಾಧಾನ ಆಗಲೇ ಇಲ್ಲ. ನೀನು ಮತ್ತೆ 1 ವರ್ಷ ಅಂದೆ. ಕೇಳಿದ ಇವಳ ತಾಳ್ಮೆಯ ಅಣೆಕಟ್ಟು ಹೊಡೆಯಿತು ನೋಡು. ಅದರ ಫಲಿತಾಂಶದ ಫಲವೇ ಇದು. ನಾವು ಇಲ್ಲಿದ್ದೀವಿ ನೋಡು. ಅವಳು ಏನೂ ಹೇಳಲಿಲ್ಲ ನಿನಗೆ, ನೀನೂ ಏನೂ ಹೇಳಲಿಲ್ಲ ಅವಳಿಗೆ. ಆದರೆ ಈ ನಿಮ್ಮ ಪ್ರೀತಿಯ ಸಿಹಿಯಾದ ಸವಿಯಾದ ಸುಳಿಯಲ್ಲಿ ನೀವಿಬ್ಬರೇ ಸಿಕ್ಕಿಬಿದ್ರಿ ನೋಡು ಎಂದ ಅಮೈ. ನಗುತ್ತಾ ತನ್ನ ಹೆಂಡತಿಯನ್ನು ಕರೆದುಕೊಂಡು ಹೋದ ಅಲ್ಲಿಂದ. ಅದು ಎಂದ ಅವಳ ಕೈ ಹಿಡಿದು ಶಶಾಂಕ್. ಹ್ಞೂ ಎಂದಳು. ಅವನತ್ತ ನೋಡಿದಳು ಆರಿದ್ರ. ಅವಳ ನೋಟದಲ್ಲಿಯೇ ಕರಗಿದ್ದ ಶಶಾಂಕ್ ಅವಳನ್ನು ಆಲಂಗಿಸಿದ್ದ ಅತಿಯಾದ ಪ್ರೀತಿಯಿಂದ. ಹೇಳದೆಯೇ ಆಗುವುದು ಈ ಪ್ರೀತಿಯಲ್ಲವೇ ಹೇಳಿ? ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.